ಹಲೋ ಇವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಕೆಸೆಟ್ 2024 ಅಲ್ಲಿ ಕೇಳಿರುವಂತಹ ರಿಯಲ್ ಆನ್ಸರ್ಸ್ ಕ್ವಶನ್ ಡಿಸ್ಕಸ್ ಮಾಡ್ತಿದ್ದೀವಿ. ಓಕೆ, 7th ಕ್ವಶನ್. ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ನಮಗೆ ಫಂಕ್ಷನ್ ಕೊಟ್ಟಿದ್ದಾನೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಕರೆಕ್ಟ್ ಅಂತ ಕೇಳ್ತಿದ್ದಾನೆ. ಓಕೆ, ಆಪ್ಷನ್ ಈಸ್ ಕಂಟಿನ್ಯೂಸ್ ಅಂಡ್ ಡಿಫರೆನ್ಷಿಯಬಲ್ ಅಟ್ ಎಕ್ಸ್ ಈಕ್ವಲ್ ಟು 0, and option B neither continuous nor differentiable at x equal to 0, and option C continuous but not differentiable at x equal to 0, limit does not exist ಅಂತ ಕೇಳ್ತಿದ್ದಾನೆ. ಓಕೆ, ಇದು ಫಸ್ಟ್ ನಾವು ಇದ್ರಿಗೆ ಕಂಟಿನ್ಯೂಟಿ ಅನ್ನು ಚೆಕ್ ಮಾಡಬೇಕಾಗುತ್ತೆ. ಓಕೆ, ಕಂಟಿನ್ಯೂಟಿಗೆ ನಮಗೆ ಡೆಫಿನೇಷನ್ ಏನು, ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಎ, ಇದು ನಮಗೆ ಕಂಟಿನ್ಯೂಟಿ ಡೆಫಿನೇಷನ್. ಸರ್, ಇಲ್ಲಿ ನಮಗೆ ಎ ಎಷ್ಟಿದೆ, 0 ಅಟ್ ಪಾಯಿಂಟ್ ಇಲ್ಲಿ ನಾವು 0 ಅಂತ ಚೆಕ್ ಮಾಡಬೇಕು. ಅದಕ್ಕೆ ನಾವು ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಏನಿದೆ ಇಲ್ಲಿ ನಮಗೆ ಸೈನ್ ನಮ್ಗೆ ಇದೇನಿದೆ, ನಮಗಿದು ಸೈನ್ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಇದೆ. ಓಕೆ, ಇದಕ್ಕೆ ನಾವು ಏನ್ ಮಾಡ್ಬೋದು, ಬೈ ಯೂಸಿಂಗ್ ದಿ ಒಂದು ರಿಸಲ್ಟ್ ಗೊತ್ತಿದೆ ನಮಗೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಸೈನ್ ಎಕ್ಸ್ ಬೈ ಎಕ್ಸ್, ಇದ್ರ ವ್ಯಾಲ್ಯೂ ಎಷ್ಟು, 1. ಎಸ್ ಸರ್, ಇದು ನಮಗೆ ಗೊತ್ತಿದೆ. ಈ ಒಂದು ರಿಸಲ್ಟ್ ನಾವು ಇಲ್ಲಿ ಯೂಸ್ ಮಾಡ್ಬೋದಾ? ಓಕೆ, ಇಲ್ಲಿ ನಾನು ಏನ್ ಮಾಡ್ತೀನಿ, ಮಲ್ಟಿಪ್ಲೈ ಅಂಡ್ ಡಿವೈಡ್ ಎಕ್ಸ್ ಮಾಡ್ಕೊತೀನಿ. ಇದೇನಾಗುತ್ತೆ ನಮಗೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಸೈನ್ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಆಗುತ್ತೆ. ಓಕೆ, ಇವಾಗ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಸೈನ್ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್ ಇಂಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಕ್ಸ್, ಈ ಟರ್ಮ್ ನಮಗೆ 1 ಆಗುತ್ತೆ ಬೈ ದಿ ರಿಸಲ್ಟ್. ಈ ರಿಸಲ್ಟ್ ಇಂದ ಅಂಡ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಏನಾಗುತ್ತೆ, 0 ಆಗುತ್ತೆ. ಅಂಡ್ ಫಂಕ್ಷನಲ್ ವ್ಯಾಲ್ಯೂ ಏನಾಗುತ್ತೆ ನಮಗೆ, ಎಫ್ ಆಫ್ 0 ಎಷ್ಟಿದೆ, ಆಲ್ರೆಡಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾನೆ 0. ಓಕೆ, ನೋಡಿ ಇವೆರಡು ಈಕ್ವಲ್ ಇದೆ. ಓಕೆ, ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಎರಡು ಈಕ್ವಲ್ ಇರೋದ್ರಿಂದ ಅಂಡ್ ಇವೆರಡು ಈಕ್ವಲ್ ಇರೋದ್ರಿಂದ ಇದು ಕಂಟಿನ್ಯೂಸ್ ಆಗುತ್ತೆ. ಓಕೆ, ನೋಡಿ ಇದು ಕಂಟಿನ್ಯೂಸ್, ಆಪ್ಷನ್ ಎ ಅಲ್ಲಿ ಕಂಟಿನ್ಯೂಸ್ ಇದೆ, ಆಪ್ಷನ್ ಬಿ ಅಲ್ಲಿ ನೈದರ್ ಕಂಟಿನ್ಯೂಸ್ ಇದೆ, ಇದು ನಮಗೆ ರಾಂಗ್ ಆಗುತ್ತೆ. ಅಂಡ್ ಕಂಟಿನ್ಯೂಸ್ ಇದೆ, ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತಿದ್ದಾನೆ, ಇದು ರಾಂಗ್, ಲಿಮಿಟ್ ಎಕ್ಸಿಸ್ಟ್ ಆಗುತ್ತೆ. ಓಕೆ, ಇನ್ನು ಆಪ್ಷನ್ ಎ ಅಂಡ್ ಆಪ್ಷನ್ ಸಿ ಇದೆ, ಇದರಲ್ಲಿ ಡಿಫರೆನ್ಷಿಯಬಲ್ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡಬೇಕಾಗುತ್ತೆ ನಾವು ಇವಾಗ. ಓಕೆ, ಇದು ನಮಗೆ ಡಿಫರೆನ್ಷಿಯಬಲ್ ಆದ್ರೆ, ಇದು ಡಿಫರೆನ್ಷಿಯಬಲ್ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡೋಣ. ಇವಾಗ ಏನ್ ಮಾಡಬೇಕು, ಮತ್ತೆ ಡಿಫರೆನ್ಷಿಯಬಿಲಿಟಿ ಚೆಕ್ ಮಾಡೋಣ. ಓಕೆ, ಇದ್ರಗೋಸ್ಕರ ನಾವು ರೈಟ್ ಹ್ಯಾಂಡ್ ಡೆರಿವೇಟಿವ್ ಅಂಡ್ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ನ ಚೆಕ್ ಮಾಡಬೇಕಾಗುತ್ತೆ. ಓಕೆ, ಲಿಮಿಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 0, ಇದು ಫಾರ್ಮುಲಾ ಇಲ್ಲಿ ಬರೀತೀನಿ ನೋಡಿ, ಲಿಮಿಟ್ ಎಕ್ಸ್ ರೈಟ್ ಹ್ಯಾಂಡ್ ಡೆರಿವೇಟಿವ್ ಏನು ಬರುತ್ತೆ ನಮಗೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎ ಬೈ ಎಚ್, ಇದು ನಮಗೆ ರೈಟ್ ಹ್ಯಾಂಡ್ ಡೆರಿವೇಟಿವ್. ಓಕೆ, ರೈಟ್ ಹ್ಯಾಂಡ್ ಡೆರಿವೇಟಿವ್ ಅಲ್ಲಿ ಎ ವ್ಯಾಲ್ಯೂ ಎಷ್ಟು, 0, ಲಿಮಿಟ್ ಎಚ್ ಟೆನ್ಸ್ ಟು 0 ಎ ವ್ಯಾಲ್ಯೂ ಎಷ್ಟು, 0, ಅದರಿಂದ ಇದು ಇಲ್ಲಿ ಫಾರ್ಮುಲಾ ಎಚ್ ಟೆನ್ಸ್ ಟು ಎ ಹೀಗಿರುತ್ತೆ. ಓಕೆ, 0 ಪ್ಲಸ್ ಎಚ್ ಮೈನಸ್ 0 ಇದೆ, ಎಫ್ ಆಫ್ 0 ಬೈ ಎಚ್, ದೆನ್ ಲಿಮಿಟ್ ಎಚ್ ಟೆನ್ಸ್ ಟು 0 ಎಫ್ ಆಫ್ ಎಚ್ ಮೈನಸ್ ಎಫ್ ಆಫ್ 0 ವ್ಯಾಲ್ಯೂ ಎಷ್ಟು, 0 ಮೈನಸ್ ಎಚ್ ಬೈ ಎಚ್, ಇದು ನಮಗೆ ಫಾರ್ಮುಲಾ ಡೆರೈವ್ ಮಾಡಿದ್ರೆ ಈಗ ಬರುತ್ತೆ. ಇವಾಗ ಲಿಮಿಟ್ ಎಚ್ ಟೆನ್ಸ್ ಟು 0 ಎಫ್ ಆಫ್ ಎಚ್ ವ್ಯಾಲ್ಯೂ ಎಷ್ಟು, ಎಕ್ಸ್ ಹತ್ರ ಎಚ್ ರಿಪ್ಲೇಸ್ ಮಾಡಿ, ಏನಾಗುತ್ತೆ ನಮಗೆ ಸೈನ್ ಎಕ್ಸ್ ಎಚ್ ಸ್ಕ್ವೇರ್ ಬೈ ಎಚ್ ಇದೆ. ಈ ಎಚ್ ನಮ್ಗೆ ಏನಾಗುತ್ತೆ, ಲಿಮಿಟ್ ಎಚ್ ಟೆನ್ಸ್ ಟು 0 ಸೈನ್ ಎಚ್ ಸ್ಕ್ವೇರ್ ಬೈ ಎಚ್ ಸ್ಕ್ವೇರ್ ಆಗುತ್ತೆ. ಬೈ ಯೂಸಿಂಗ್ ದಿಸ್ ರಿಸಲ್ಟ್, ಈ ರಿಸಲ್ಟ್ ಇಂದ ನಮ್ಗೆ ಇದ್ರ ವ್ಯಾಲ್ಯೂ ಎಷ್ಟು ಬರುತ್ತೆ, 1 ಆಗುತ್ತೆ. ಓಕೆ, ರೈಟ್ ಹ್ಯಾಂಡ್ ಡೆರಿವೇಟಿವ್ ಎಷ್ಟು ನಮಗೆ 1 ಬಂತು. ಸಿಮಿಲರ್ಲಿ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಮಾಡಿ, ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಏನು ನಮಗೆ, ಲಿಮಿಟ್ ಎಚ್ ಟೆನ್ಸ್ ಟು 0 ಎಫ್ ಆಫ್ ಎ ಮೈನಸ್ ಎಚ್ ಮೈನಸ್ ಎಫ್ ಆಫ್ ಎ by
ಎಚ್ ಎ ಹತ್ರ 0 ಪುಟ್ ಮಾಡಿದ್ರೆ ಏನಾಗುತ್ತೆ, ನಾನು ಡೈರೆಕ್ಟ್ ಆಗಿ ಇಲ್ಲೇ ಪುಟ್ ಮಾಡ್ತೀನಿ ನೋಡಿ. 0 - 0 ಇದಾಗುತ್ತೆ. ದಟ್ ಈಸ್ ಲಿಮಿಟ್ ಎಚ್ ಟೆನ್ಸ್ ಟು 0 ಎಫ್ ಆಫ್ ಮೈನಸ್ ಎಚ್, ಎಫ್ ಆಫ್ 0 ವ್ಯಾಲ್ಯೂ 0 ಬೈ ಎಚ್ ಬರುತ್ತೆ. ಓಕೆ, ಇನ್ ಪ್ಲೇಸ್ ಆಫ್ ಎಕ್ಸ್ ಮೈನಸ್ ಎಚ್ ನ ರಿಪ್ಲೇಸ್ ಮಾಡಿ ಏನು ಬರುತ್ತೆ ನಮಗೆ, ಲಿಮಿಟ್ ಎಚ್ ಟೆನ್ಸ್ ಟು 0 ಸೈನ್ ಮೈನಸ್ ಎಚ್ ಹೋಲ್ ಸ್ಕ್ವೇರ್ ಬೈ ಮೈನಸ್ ಎಚ್ ಬೈ ಎಚ್, ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಚ್ ಟೆನ್ಸ್ ಟು 0. ಇದೇನು ಬರುತ್ತೆ, ಇದು ನಮಗೆ ಓಕೆ ಫಾರ್ಮುಲಾದಲ್ಲಿ, ಇದು ಫಾರ್ಮುಲಾದಲ್ಲಿ ಇದು ಮೈನಸ್ ಎಚ್ ಆಕ್ಚುಲಿ. ಓಕೆ, ಇದು ಮೈನಸ್ ಇರುತ್ತೆ, ಇದು ಮೈನಸ್, ಈ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್, ಪ್ಲಸ್ ಆಗುತ್ತೆ. ನಮಗೆ ಇದೇನಾಗುತ್ತೆ, ಸೈನ್ ಎಚ್ ಸ್ಕ್ವೇರ್ ಬೈ ಎಚ್ ಸ್ಕ್ವೇರ್, ಇದ್ರ ವ್ಯಾಲ್ಯೂ ಕೂಡ 1 ಬರುತ್ತೆ. ದೇರ್ಫೋರ್ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಅಂಡ್ ರೈಟ್ ಹ್ಯಾಂಡ್ ಡೆರಿವೇಟಿವ್ both are equal. Therefore the given function, ಈ ಫಂಕ್ಷನ್ ಏನಾಗುತ್ತೆ ನಮಗೆ ಡಿಫರೆನ್ಷಿಯಬಲ್ ಆಗುತ್ತೆ. ಓಕೆ, ಕೊಟ್ಟಿರೋದು ನಮ್ಗೆ ಏನಾಗುತ್ತೆ ಡಿಫರೆನ್ಷಿಯಬಲ್. ದೆನ್ ವಿಚ್ ಆಪ್ಷನ್ ಕರೆಕ್ಟ್ ಆಗುತ್ತೆ ನಮಗೆ, ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಕಂಟಿನ್ಯೂಸ್ ಅಂಡ್ ಡಿಫರೆನ್ಷಿಯಬಲ್ ಅಟ್ ಎಕ್ಸ್ ಈಕ್ವಲ್ ಟು 0. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆಪ್ಷನ್. ಓಕೆ, ಗೊತ್ತಾಯ್ತಲ್ಲ ಇದನ್ನ ಹೆಂಗೆ ಸಿಂಪ್ಲಿಫೈ ಮಾಡ್ಬೇಕಂತ. ಓಕೆ, ರಿಮೈನಿಂಗ್ ಕ್ವಶನ್ಸ್ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಜೈ ತಾಯಿ ಭುವನೇಶ್ವರಿ, ಜೈ ಕನ್ನಡಾಂಬೆ.